ಆ ಸರ್ವಶಕ್ತಿವಂತ ಪರಮೇಶ್ವರನು ನಾನೇ ಆಗಿದ್ದೇನೆ, ಹೀಗೆ ಭಾವನೆ ಮಾಡಬೇಕು. ಇದನ್ನು ಮೊದಲೇ ಉಪದೇಶಿಸಲಾಗಿದೆ. ಈಗ ತತ್ವಮಸಿ ಈ ವಾಕ್ಯದಲ್ಲಿ ತತ್ಪದದ ಅರ್ಥವು ಸೋಹಾಮಸ್ಮಿಯಲ್ಲಿ ಸಂಪದದ ಅರ್ಥವನ್ನು ತಿಳಿಸಿದಂತೆಯೇ ಆಗಿದೆ. ಅರ್ಥಾತ್ ತತ್ವದ ಶಕ್ತಾತ್ಮಕ ಪರಮೇಶ್ವರನದೇ ವಾಚಕವಾಗಿದೆ. ಇಲ್ಲದಿದ್ದರೆ ಸೋಹಂ ಈ ವಾಕ್ಯದಿಂದ ವಿಪರೀತ ಅರ್ಥದ ಭಾವನೆಯಾಗಬಲ್ಲದು. ಏಕೆಂದರೆ ಅಹಂ ಪದವು ಪುಲ್ಲಿಂಗವಾಗಿದೆ. ಆದ್ದರಿಂದ ಸಂ ಇದರೊಂದಿಗೆ ಅದರ ಅನ್ವಯವಾಗಬಹುದು. ಪರಂತು ತತ್ ಪದವು ನಪುಂಸಕವಾಗಿದೆ ಮತ್ತು ತ್ವಂ ಪುಲ್ಲಿಂಗ. ಆದ್ದರಿಂದ ಪರಸ್ಪರ ವಿರೋಧಿ ಲಿಂಗವಾದ ಕಾರಣ ಅವೆರಡರಲ್ಲಿ ಅನ್ವಯವಾಗಲಾರದು. ಎರಡರ ಅರ್ಥವು ಶಕ್ತಿವಂತ ಪರಮೇಶ್ವರವಾದಾಗ ಅರ್ಥದಲ್ಲಿ ಸಮಾನ ಲಿಂಗತಾವಾದ್ದರಿಂದ ಅನ್ವಯದಲ್ಲಿ ಅನುಪಪತ್ತಿ ಆಗಲಾರದು. ಹೀಗೆ ತಿಳಿಯದಿದ್ದರೆ ಸ್ತ್ರೀ ಪುರುಷ ರೂಪಿ ಜಗತ್ತಿನ ಕಾರಣವು ಬೇರೆ ಯಾರೋ ಆಗುವರು. ಅದಕ್ಕಾಗಿ ಸೋಹಾ ಹಸ್ಮಿ ಯ ಸಂ ಮತ್ತು ತತ್ವಮಸಿಯ ತತ್ ಇವೆರಡು ಸಮಾನಾರ್ಥಕವಾಗಿದೆ. ಈ ಮಹಾವಾಕ್ಯಗಳ ಉಪದೇಶದಿಂದ ಒಂದೇ ಅರ್ಥದ ಭಾವನೆಯು ವಿಧಾನವಾಗಿದೆ. ಆಯಮಾತ್ಮ ಬ್ರಹ್ಮ ಈ ವಾಕ್ಯದಲ್ಲಿ ಆಯಂ ಮತ್ತು ಆತ್ಮ ಇವೆರಡು ಪದಗಳು ಪುಲ್ಲಿಂಗ ರೂಪವಾಗಿದೆ. ಆದ್ದರಿಂದ ಇಲ್ಲಿ ಅನ್ವಯದಲ್ಲಿ ತೊಂದರೆಯಿಲ್ಲ. ಆಯಂ ಶಕ್ತಿವಂತ ಪರಮೇಶ್ವರ ರೂಪಿ ಆತ್ಮ ಬ್ರಹ್ಮನಾಗಿದ್ದಾನೆ. ಇದು ಈ ವಾಕ್ಯದ ತಾತ್ಪರ್ಯವಾಗಿದೆ. ಪರಮೇಶ್ವರನಿಂದ ರಕ್ಷಿತವಾದ್ದರಿಂದ ಈ ಸಂಪೂರ್ಣ ಜಗತ್ತು ಅವನಿಂದ ವ್ಯಾಪ್ತವಾಗಿದೆ. ನಾನು ಪ್ರಜ್ಞಾನ ಸ್ವರೂಪನ ಪ್ರಾಣನಾಗಿದ್ದೇನೆ. ಇಲ್ಲಿ ಪ್ರಾಣ ಶಬ್ದವು ಪರಮೇಶ್ವರನ ವಾಚಕವಾಗಿದೆ. ಅವನು ಇಲ್ಲಿ ಇರುವನು, ಅಲ್ಲಿಯೂ ಇರುವನು. ಹೀಗೆ ಚಿಂತನೆ ಮಾಡಬೇಕು. ಇಲ್ಲಿ ಯತ್ ತತ್ ಇದರ ಅರ್ಥ ಕ್ರಮವಾಗಿ ಯಂ ಮತ್ತು ಸಹ ಆಗಿದೆ. ಅರ್ಥಾತ್ ಇಲ್ಲಿರುವ ಪರಮಾತ್ಮನು ಅಲ್ಲಿಯೂ ಇದ್ದಾನೆ. ಹೀಗೆ ಸಿದ್ಧಾಂತ ಪಕ್ಷವನ್ನು ಅವಲಂಬಿಸಿದೆ. ವಿದ್ವಾಂಸರು ಹೇಳಿದ್ದಾರೆ, ಮೇಲೆ ಹೇಳಿದ ವಾಕ್ಯಗಳು ಯದರ್ಮೂತ್ರ ತದನ್ವಿಹ. ಈ ವಾಕ್ಯಾಂಶದ ಭಾವವು ಹೀಗಿದೆ: ಯೋ ಮೂತ್ರ ಸ ಯಹ ತಿತಂ. ಅರ್ಥಾತ್ ಆ ಪರಮಾತ್ಮನ ಅಲ್ಲಿ ಪರಲೋಕದಲ್ಲಿ ಸ್ಥಿತನಾಗಿದ್ದಾನೆ, ಅವನೇ ಇಲ್ಲಿ ಈ ಲೋಕದಲ್ಲಿಯೂ ಸ್ಥಿತನಾಗಿದ್ದಾನೆ. ಈ ಪ್ರಕಾರ ವಿದ್ವಾಂಸರಿಗೆ ಮೊದಲಿನಂತೆಯೇ ಪರಮ ಪುರುಷ ಪರಮಾತ್ಮ ರೂಪಿ ಅರ್ಥವೇ ಇಲ್ಲಿ ಅಭಿಷ್ಟವಾಗಿದೆ. ಮುನಿಯೇ, ಅನ್ಯದೇವ ತದ್ವಿತಾದತೋ ಅವಿದಿತಾದದಿ ಈ ವಾಕ್ಯದಲ್ಲಿ ಹೇಗೆ ಫಲದ ವಿಪರೀತತೆಯ ಭಾವನೆ ಉಂಟಾಗುತ್ತದೋ ಅದನ್ನು ಇಲ್ಲಿ ಹೇಳುತ್ತೇನೆ ಕೇಳು. ವಿದಿತಾತ್ ಈ ಪದವು ಆಯಾತ ವಿದಿತಾತ್ ಅವುಗಳದ್ದೇ ಈ ಸಮಸ್ತ ಉತ್ತಮ ಗುಣಗಳಿಂದ ನಿತ್ಯ ಸಂಬಂಧವಿದೆ. ತನ್ನ ಮತ್ತು ಪರರ ಭೇದ ಸತತ್ ಇದರ ಅರ್ಥದಲ್ಲಿ ಪ್ರವೃತ್ತವಾಗಬಲ್ಲದು. ಅವನು ವಿದಿತದಿಂದ ಭಿನ್ನನಾಗಿದ್ದಾನೆ. ಅರ್ಥಾತ್ ಅಸಮಗ್ಯ ರೂಪದಿಂದ ಜ್ಞಾನವಾಗುತ್ತದೋ ಆದ್ದರಿಂದ ಭಿನ್ನನಾಗಿದ್ದೇನೆ. ಹೀಗೆಯೇ ಅವನು ಯಥಾ ವತ್ಸರೂಪದಿಂದ ವಿದಿತವಲ್ಲವೋ ಆದ್ದರಿಂದಲೇ ಭಿನ್ನನಾಗಿದ್ದಾನೆ. ಈ ಮಾತಿನಿಂದ ಮುಕ್ತಿರೂಪಿ ಫಲದ ಸಿದ್ಧಿಗಾಗಿ ಯಾವುದೋ ಬೇರೆಯ ತತ್ವವಿದೆ. ಅದು ವಿದಿತದಿಂದ ಅತೀತವಾಗಿದೆ. ಆದರೆ ಇರುವ ಆತ್ಮನು ಸರ್ವರೂಪನಾಗಿದ್ದಾನೆ. ಅವನು ಯಾವುದರಿಂದಲೂ ಬೇರೆಯಾಗಲಾರನು. ಆದ್ದರಿಂದ ಆತ್ಮ ಅಥವಾ ಬ್ರಹ್ಮ ಆದಿ ಪದಗಳು ಹಿಂದಿನಂತೆ ಶಕ್ತಿವಂತ ಪರಮೇಶ್ವರ ಶಿವನ ಬೋಧಕವೇ ಆಗಿದೆ ಎಂದು ತಿಳಿಯಬೇಕು. ಈಗ ಯೇಷ ತತ ಆತ್ಮ ಹಾಗೂ ಯ ಪುರುಷೆ ಇವೆರಡು ವಾಕ್ಯಗಳ ಅರ್ಥದ ಕುರಿತು ವಿಚಾರ ಮಾಡಲಾಗುವುದು.
ಇದು ನಿನ್ನ ಅಂತರ್ಯಾಮಿ ಆತ್ಮ ಆಗಿದ್ದೇನೆ. ಅವನು ಸ್ವಯಂ ಅಮೃತ ಸ್ವರೂಪ ಶಿವನಾಗಿದ್ದಾನೆ. ಪುರುಷರಲ್ಲಿರುವ ಈ ಶಂಭುವೆ ಸೂರ್ಯದಲ್ಲಿಯೂ ಸ್ಥಿತನಾಗಿದ್ದಾನೆ. ಇವರಿಬ್ಬರಲ್ಲಿ ಯಾವ ಭೇದವೂ ಇಲ್ಲ. ಪುರುಷನಲ್ಲಿರುವವನೇ ಆದಿತ್ಯನಲ್ಲಿದ್ದಾನೆ. ಇವರಿಬ್ಬರಲ್ಲಿ ಯಾವ ಭೇದವೂ ಇಲ್ಲ. ಆ ತತ್ವವು ಒಂದೇ ಆಗಿದೆ. ಅವನನ್ನೇ ಸರ್ವರೂಪವೆಂದು ಹೇಳಲಾಗಿದೆ. ಪುರುಷ ಮತ್ತು ಆದಿತ್ಯ ಈ ಎರಡು ಉಪಾಧಿಗಳಿಂದ ಕೂಡಿದ ಯಾವ ಅರ್ಥ ಮಾಡಲಾಗಿದೆಯೋ ಅದು ಔಪಚಾರಿಕವಾಗಿದೆ. ಆ ಶಂಭುನಾಥನನ್ನು ಎಲ್ಲ ಶ್ರುತಿಗಳು ಹಿರಣ್ಯಮಯನೆಂದು ಹೇಳುತ್ತೇವೆ. ಹಿರಣ್ಯಬಾಹವೇ ನಮಃ. ಇದರಲ್ಲಿರುವ ಬಾಹು ಶಬ್ದವು ಎಲ್ಲ ಅಂಗಗಳ ಉಪಲಕ್ಷಣವಾಗಿದೆ. ಅಲ್ಲದೆ ಅವನನ್ನು ಹಿರಣ್ಯಪತಿ ಎಂದು ಹೇಳುವುದು ಯಾವುದೇ ಯತ್ನದಿಂದ ಸಂಭವಿಸಲಾರದು. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇರುವ ಶ್ರುತಿಯು ಇದರ ಮೂಲಕ ಆದಿತ್ಯ ಮಂಡಲಾರ್ಗತ ಪುರುಷನನ್ನು ಸುವರ್ಣಮಯ ಗಡ್ಡ ಮೀಸೆಯುಳ್ಳವನು, ಸುವರ್ಣದಂತೆ ಕೂದಲುಳ್ಳವನು, ನಖದಿಂದ ಕೇಶಾಗ್ರದವರೆಗೆ ಎಲ್ಲವೂ ಸುವರ್ಣಮಯ ಪ್ರಕಾಶಮಯವೆಂದು ಹೇಳಲಾಗಿದೆ. ಆದ್ದರಿಂದ ಆ ಹಿರಣ್ಯಮಯ ಪುರುಷನು ಸಾಕ್ಷಾತ್ ಶಂಭುವೇ ಆಗಿರುವನು. ಈಗ ಅಹಮಸ್ಮಿ ಪರಂ ಬ್ರಹ್ಮ, ಪರಮಾತ್ಮ ಅಹಂ, ಈ ವಾಕ್ಯದ ತಾತ್ಪರ್ಯವನ್ನು ಕೇಳುವೆನು, ಹೇಳು. ಅಹಂ ಪದದ ಅರ್ಥಭೂತ ಸತ್ಯಾತ್ಮ ಶಿವನೆಂದು ಹೇಳಲಾಗಿದೆ. ಆ ಶಿವನೇ ನಾನಾಗಿರುವೆನು. ಹೀಗೆ ವಾಕ್ಯಾರ್ಥ ಯೋಜನೆ ಅವಶ್ಯವಾಗುತ್ತದೆ. ಅವನನ್ನೇ ಎಲ್ಲಕ್ಕಿಂತ ಉತ್ಕೃಷ್ಟ ಮತ್ತು ಸರ್ವಸ್ವರೂಪ ಪರಬ್ರಹ್ಮ ಎಂದು ಹೇಳಲಾಗಿದೆ. ಅದರ ಪರ, ಅಪರ, ಪರಾತ್ಪರ ಎಂಬ ಮೂರು ಭೇದಗಳಿವೆ. ರುದ್ರ, ಬ್ರಹ್ಮ, ವಿಷ್ಣು ಈ ಮೂರು ದೇವತೆಗಳನ್ನು ಶ್ರುತಿಯು ಹೇಳುತ್ತದೆ. ಇವರೇ ಕ್ರಮವಾಗಿ ಪರ, ಅಪರ ಹಾಗೂ ಪರಾತ್ಪರರಾಗಿದ್ದಾರೆ. ಈ ಮೂರವರಿಂದಲೇ ಶ್ರೇಷ್ಠ ದೇವತೆ ಶಂಭುವನ್ನು ಪರಬ್ರಹ್ಮ ಶಬ್ದದಿಂದ ಹೇಳಲಾಗಿದೆ. ವೇದಗಳ, ಶಾಸ್ತ್ರಗಳ, ಗುರುಗಳ ವಚನಗಳ ಅಭ್ಯಾಸದಿಂದ ಶಿಷ್ಯನ ಹೃದಯದಲ್ಲಿ ತಾನಾಗಿಯೇ ಪೂರ್ಣನಂದಮಯ ಶಂಭುವಿನ ಪ್ರಾದುರ್ಭಾವವಾಗುತ್ತದೆ. ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ವಿರಾಜಮಾನ ಶಂಭುವೇ ಬ್ರಹ್ಮರೂಪನಾಗಿದ್ದಾನೆ. ಅವನೇ ನಾನಾಗಿದ್ದೇನೆ. ಇದರಲ್ಲಿ ಸಂಶಯವಿಲ್ಲ. ಶಿವನಾದ ನಾನೇ ಸಂಪೂರ್ಣ ತತ್ವ ಸಮುದಾಯದ ಪ್ರಾಣನಾಗಿದ್ದೇನೆ. ಹೀಗೆ ಹೇಳಿ ಸ್ಕಂದನು ಪುನಃ ಹೇಳುತ್ತಾನೆ, ಮುನಿಯೇ, ಶಿವನಾದ ನಾನು ಆತ್ಮತತ್ವ, ವಿದ್ಯಾತತ್ವ, ಶಿವತತ್ವ ಈ ಮೂರರ ಪ್ರಾಣನಾಗಿದ್ದೇನೆ. ಪೃಥ್ವಿಯೇ ಮುಂತಾದವುಗಳ ಪ್ರಾಣನಾಗಿರುವೆನು. ಪೃಥ್ವಿಯಾದಿ ಗುಣಗಳವರೆಗೆ ಸ್ವೀಕರಿಸುವುದರಿಂದ ಇಲ್ಲಿ ಎಲ್ಲ ಆತ್ಮ ತತ್ವ ತಿಳಿಯಿತು. ಮತ್ತೆ ಎಲ್ಲ ವಿದ್ಯಾತತ್ವ ಮತ್ತು ಶಿವತತ್ವವನ್ನು ತಿಳಿಯುತ್ತಾನೆ ಎಂದು ತಿಳಿದುಕೋ. ಈ ತತ್ವಗಳ ಪ್ರಾಣನಾಗಿದ್ದೇನೆ. ನಾನು ಸರ್ವನಾಗಿದ್ದೇನೆ, ಸರ್ವಾತ್ಮಕನಾಗಿದ್ದೇನೆ. ಜೀವಿಯ ಅಂತರ್ಯಾಮಿಯೂ ಆದ್ದರಿಂದ ಅದರ ಜೀವಾತ್ಮವೂ ಆಗಿದ್ದೇನೆ. ಭೂತ, ವರ್ತಮಾನ, ಭವಿಷ್ಯತ್ ಕಾಲದಲ್ಲಿರುವ ಅದೆಲ್ಲವೂ ನನ್ನ ಸ್ವರೂಪವಾದುದರಿಂದ ನಾನೇ ಆಗಿದ್ದೇನೆ. ಸರ್ವೋ ವೈರುದ್ರಃ ಈ ಶ್ರುತಿಯ ಸಾಕ್ಷಾತ್ ಶಿವನ ಮುಖದಿಂದ ಪ್ರಕಟವಾಗಿದೆ. ಆದ್ದರಿಂದ ಶಿವನೇ ಸರ್ವರೂಪನಾಗಿದ್ದಾನೆ. ಏಕೆಂದರೆ ಈ ಸಮಸ್ತ ಉತ್ತಮ ಗುಣಗಳೊಂದಿಗೆ ನಿತ್ಯವೂ ಅವನ ಸಂಬಂಧವಿದೆ. ತಾನು ಮತ್ತು ಪರರು ಎಂಬ ಭೇದದಿಂದ ರಹಿತನಾದ್ದರಿಂದ ನಾನೇ ಅದ್ವಿತೀಯ ಆತ್ಮನಾಗಿದ್ದೇನೆ. ಸರ್ವಂ ಕಲ್ವಿದಂ ಬ್ರಹ್ಮ ಈ ವಾಕ್ಯದ ಅರ್ಥ ಮೊದಲು ತಿಳಿಸಲಾಗಿದೆ. ನಾನು ಭಾವರೂಪನಾದ್ದರಿಂದ ಪೂರ್ಣನಾಗಿದ್ದೇನೆ. ನಿತ್ಯ ಮುಕ್ತನು ನಾನೇ ಆಗಿದ್ದೇನೆ. ಪಶು ನನ್ನ ಕೃಪೆಯಿಂದ ಮುಕ್ತನಾಗಿ ನನ್ನ ಸ್ವರೂಪವನ್ನು ಹೊಂದುವನು. ಸರ್ವಾತ್ಮಕ ಶಂಭುವೇ ನಾನಾಗಿದ್ದೇನೆ. ನಾನು ಶಿವರೂಪನಾಗಿದ್ದೇನೆ. ವಾಮದೇವನೇ, ಹೀಗೆ ಸಂಪೂರ್ಣ ವಾಕ್ಯಗಳ ಅರ್ಥ ಭಗವಾನ್ ಶಿವನನ್ನೇ ಹೇಳಲಾಗಿದೆ.